ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದು ಈ ಸ್ಟೋರಿಯಲ್ಲಿ ಪೂರ್ತಿ ಕೊಡಲಾಗಿದೆ. ಈಗ ನನಗನಿಸಿತ್ತು ನಾನು ನನ್ನ ನೌಕರಿಯನ್ನು ಬಿಟ್ಟು ಬಿಡಬೇಕಂತ. ನಾನು ಎಂತಹ ಒಬ್ಬ ವ್ಯಕ್ತಿಯ ಜೊತೆಗೆ ಮಾತನಾಡುತ್ತಿದ್ದೇನೆಂದರೆ ಆತನನ್ನು ಗಾಳಿಯಾಡದ ಕೋಟೆಯಲ್ಲಿ ಕೂಡಿ ಹಾಕಬೇಕು. ನೀನು ಒಂದು ವೇಳೆ ಜೀವನದ ಪಾಠವನ್ನು ಕಲಿತೆಯಾದರೆ ಬಹಳ ಲಾಭವಾಗುತ್ತದೆ. ಹಾಗಿಲ್ಲವೆಂದರೆ ಜೀವನ ನಿನಗೆ ನಾಲ್ಕು ಕಡೆಗಳಿಂದ ಹೊಡೆತವನ್ನೇ ಕೊಡುತ್ತಾ ಹೋಗುತ್ತದೆ. ಜನರು ಎರಡು ವಿಷಯಗಳತ್ತ ನಡೆದಿರುತ್ತಾರೆ. ಕೆಲವರು ಓದೇತವನ್ನು ಸಹಿಸಿಕೊಳ್ಳುತ್ತಾರೆ. ಮಕ್ಕಳಿದ್ದವರು ನಿರಾಶರಾಗಿ ತಿರುಗಿ ಓದತೆ ಕೊಡುತ್ತಾರೆ. ಹೇಗೆಂದರೆ ಅವರ ಬಾಸಿಗೆ ವಿರುದ್ಧವಾಗಿ ತಮ್ಮ ನೌಕರಿ ಅಥವಾ ಪತಿಯ ಇಲ್ಲವೇ ಪತ್ನಿಯ ಕೋಪವನ್ನು ವ್ಯಕ್ತಪಡಿಸಿರುತ್ತಾರೆ. ಹಾಗೆ ಜೀವನವನ್ನೇ ಅವರಿಗೆ ಒದೆತವನ್ನು ನೀಡುತ್ತಿದೆ ಎನ್ನುವುದನ್ನು ಅವರು ಎಂದಿಗೂ ಅರಿಯಲಾರರು. ಅವರು ಯಾವ ವಿಷಯದ ಕುರಿತು ಹೇಳುತ್ತಿದ್ದರು ಎನ್ನುವುದು ನನಗೆ ಏನೂ ತಿಳಿದಿರಲಿಲ್ಲ. ಜೀವನ ನಮಗೆಲ್ಲರಿಗೂ ಒದೆತವನ್ನು ನೀಡುತ್ತದೆ. ಕೆಲವರು ಸೋಲನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ಉಳಿದವರು ಸೆಣಸಾಡುತ್ತಾರೆ. ಕೆಲವರು ಪಾಠ ಕಲಿಯುತ್ತಾರೆ ಮತ್ತು ಮುಂದಕ್ಕೆ ಸಾಗುತ್ತಾರೆ. ಅವರು ಸೆಣಸಾಡುತ್ತಾರೆ, ಕೆಲವರು ಪಾಠ ಕಲಿಯುತ್ತಾರೆ. ಜೀವನದ ಒದೆತವನ್ನು ಸ್ವಾಗತಿಸುತ್ತಾರೆ. ಬೆರಳೆಣಿಕೆಯ ಜನರಷ್ಟೇ ಅದರ ಅರ್ಥವಾಗಿರುತ್ತದೆ. ಅದೆಂದರೆ ಅವರು ಕಲಿಯುವುದಕ್ಕಿದೆ ಮತ್ತು ಹಾಗೆ ಕಲಿಯಬೇಕಾದದ್ದು ಅವಶ್ಯಕತೆ. ಅವರು ಕಲಿತುಕೊಂಡು ಮುಂದೆ ಸಾಗುತ್ತಾರೆ. ಬಹುತೇಕ ಮಂದಿ ಅಲ್ಲಿಗೆ ಬಿಟ್ಟು ಬಿಡುತ್ತಾರೆ ಮತ್ತು ನಿನ್ನಂತಹ ಕೆಲವು ಮಂದಿ ಜಗಳವಾಡುತ್ತಾರೆ ಕೂಡ. ಶ್ರೀಮಂತ ಡ್ಯಾಡ್ ಎದ್ದು ನಿಂತರು ಮತ್ತು ಮರದ ಆ ಚಿಕ್ಕ ಕಿಟಕಿಯನ್ನು ಮುಚ್ಚಿದರು. ಅದಕ್ಕೆ ದುರಸ್ತಿಯ ಅವಶ್ಯಕತೆ ಇತ್ತು. ಒಂದು ವೇಳೆ ನೀನು ಈ ಪಾಠವನ್ನು ಕಲಿತೆಯೆಂದಾದರೆ ನೀನು ದೊಡ್ಡವನಾದ ಮೇಲೆ ಬುದ್ಧಿವಂತ, ಶ್ರೀಮಂತ ಮತ್ತು ಸುಖಿ ಯುವಕನಾಗುತ್ತೀಯ. ಕಲಿಯಲಿಲ್ಲವೆಂದರೆ ನೀನು ಜೀವನ ಪರ್ಯಂತ ನಿನ್ನ ಸಮಸ್ಯೆಗಳಿಗೆ ನಿನ್ನ ನೌಕರಿ, ಕಡಿಮೆ ಸಂಬಳ ಅಥವಾ ಬಾಸ್ನ ಹುಳುಕನ್ನು ಹುಡುಕುತ್ತಾ ಹೋಗುವೆ. ನೀನು ಜೀವನ ಪೂರ್ತಿ ಆ ದೊಡ್ಡ ಅವಕಾಶದ ನಿರೀಕ್ಷೆಯಲ್ಲಿರುತ್ತಾ ಹೋಗುವೆ. ಅದರಿಂದ ನಿನ್ನ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗಬಹುದಂತು. ಶ್ರೀಮಂತ ಡ್ಯಾಡ್ ನನ್ನೆಡೆಗೆ ತಿರುಗಿ ನೋಡುತ್ತಾ ನಾನು ಕೇಳಿಸಿಕೊಳ್ಳುತ್ತಿದ್ದೇನೆ ಎಂದು ಖಾತರಿಪಡಿಸಿಕೊಂಡರು. ಅವರು ಕಣ್ಣುಗಳು ನನ್ನ ದೃಷ್ಟಿಯಲ್ಲೇ ನಿಲುಕಿತ್ತು. ನಾವು ಪರಸ್ಪರರ ಕ್ಷಣ ಹೊತ್ತು ನೋಡುತ್ತಲೇ ಇದ್ದೆವು ಮತ್ತು ನಮ್ಮೊಳಗೆ ಸಂವಾದ ನಡೆಯುತ್ತಲೇ ಇತ್ತು. ಕೊನೆಯಲ್ಲಿ ನಾನು ಅವರ ಸಂದೇಶದ ತಾತ್ಪರ್ಯವನ್ನು ಅರಿತಾಗ ನಾನು ನನ್ನ ದೃಷ್ಟಿಯನ್ನು ಬದಲಿಸಿದೆ. ಅವರ ಮಾತು ಸತ್ಯವೆಂದು ನನಗನಿಸಿತ್ತು. ನಾನವರಿಗೆ ದೋಷಿ ಎನ್ನುತ್ತಿದ್ದೆ, ಆದರೆ ಕಲಿಯುವ ಆಗ್ರಹ ನನ್ನದೇ ಆಗಿತ್ತು. ನಾನು ಸೆಣಸಾಡುತ್ತಿದ್ದೆ. ಶ್ರೀಮಂತ ಡ್ಯಾಡ್ ಮುಂದೆ ಹೇಳಿದರು, ನಿನ್ನಲ್ಲಿ ಸ್ವಲ್ಪವೂ ಧೈರ್ಯವಿಲ್ಲದೆ ಇರುವಂತಹ ಮನುಷ್ಯ ನಿನಗಾಗಿದ್ದರೆ ಜೀವನದ ಪ್ರತಿಯೊಂದು ಹೊಡೆತಕ್ಕೆ ನೀನು ಸೋಲಂಡು ಹೋಗುತ್ತೀರಿಯಾ? ಹಾಗೆ ಸುರಕ್ಷಿತ ರೀತಿಯಿಂದ ಸೆಣಸಾಡುವ ಮನುಷ್ಯನಾಗಿದ್ದರೆ ಸರಿಯಾದ ವಿಷಯಗಳನ್ನಷ್ಟೇ ಮಾಡುತ್ತಾ ಹೋಗುವೆ ಮತ್ತು ಯಾವತ್ತೂ ನಿನ್ನತ್ತ ಸುಳಿಯದೆ ಇರುವಂತಹ ಅದೊಂದು ಅವಶ್ಯಕ್ಕಾಗಿ ನಿರೀಕ್ಷಿಸುತ್ತಾ ಕೊನೆಗೆ ಒಬ್ಬ ನಿರಾಶವಾದ ಮುದುಕ ವ್ಯಕ್ತಿಯ ತರಹ ಸತ್ತು ಹೋಗುತ್ತವೆ. ಫ್ರೆಂಡ್ಸ್, ಇಲ್ಲಿಯವರೆಗೆ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.